ವಿಶಾಲ ಹೃದಯದ ಕನ್ನಡಿಗರಿಗೆ ನಿಮ್ಮ ಗೆಳೆಯ ಆರೆಂಜ್ ಕರ್ನಾಟಕ ವಿಹಾನ್ ಮಾಡುವ ನಮಸ್ಕಾರಗಳು. ಮತ್ತೊಂದು DMP ಸೆಷನ್, ಡೈಲಿ ಮ್ಯಾಜಿಕ್ ಪ್ರಾಕ್ಟೀಸ್ ಸೆಷನ್ಗೆ ನಿಮ್ಮೆಲ್ಲರಿಗೂ ಆದ ಸ್ವಾಗತ. ಆಕ್ಚುಲಿ 30 ದಿನಗಳ ಒಂದು ಸಕಾರಾತ್ಮಕ ಹೀಲಿಂಗ್, ಸಾಮೂಹಿಕವಾಗಿ ನಾವೆಲ್ಲ ಒಟ್ಟಿಗೆ ಬಂದು 500 ಜನ ಬೆಂಗಳೂರಲ್ಲಿ ಸಿಕ್ಕಿ ಒಂದು 2 ದಿನಗಳ ವಿಶೇಷ ಕಾರ್ಯಾಗಾರದಲ್ಲಿ ಆಕರ್ಷಣೆಯ ನಿಯಮದ ಬಗ್ಗೆ ಆಳವಾಗಿ ಕಲ್ತ್ಕೊಂಡು ನಮ್ಮೆಲ್ಲರ ಸಕಾರಾತ್ಮಕ ಫಲಿತಾಂಶಗಳನ್ನು ಒಬ್ಬರ ಜೊತೆ ಒಬ್ಬರು ಹಂಚ್ಕೊಳ್ಳೋದಕ್ಕೆ ಒಂದು ಸಾಮೂಹಿಕ ದೃಶ್ಯೀಕರಣ, ಸಾಮೂಹಿಕ ಆಕರ್ಷಣೆಯನ್ನ ಮಾಡೋದಕ್ಕೆ ಒಂದು ಪ್ರಕ್ರಿಯೆಯಾಗಿ ಈ ಒಂದು 30 ದಿನಗಳ ಒಂದು ನಾನು ಪ್ರಕ್ರಿಯೆಯನ್ನ ಶುರು ಮಾಡಿದೆ. ಇವತ್ತು ಆ ನಿಟ್ಟಿನಲ್ಲಿ 26ನೇ ದಿನ. ಸೊ ಯಾರೆಲ್ಲ ಸತತವಾಗಿ ಈ ಸೆಷನ್ಗಳನ್ನ ಅಟೆಂಡ್ ಮಾಡ್ತಿದ್ದೀರಾ ನಿಮ್ಮೆಲ್ಲರಿಗೂ ಅಭಿನಂದನೆಗಳು ಗೆಳೆಯರೆ. ಇವತ್ತು ಕಳೆದ 3 ದಿನಗಳಿಂದ ನಾವು ಇದನ್ನ DMP ಸ್ಟೈಲ್ ಅಲ್ಲಿ ಮಾಡ್ತೀವಿ ಅಂತ ಹೇಳಿದೆ. ಸೊ ಎಲ್ಲರೂ ನಿಮ್ಮ ವಿಡಿಯೋಗಳನ್ನ ಟರ್ನ್ ಆನ್ ಮಾಡ್ಕೊಂಡು ಸಂಪೂರ್ಣವಾಗಿ ಭಾಗವಹಿಸಿ. ಮೊದಲನೇ ಸ್ಟೆಪ್ ಏನು ಅಂತ ಗೊತ್ತು, ನಾವೆಲ್ಲ ಒಟ್ಟಿಗೆ ಡ್ಯಾನ್ಸ್ ನ ಮಾಡಿ ಎನರ್ಜಿನ ರೈಸ್ ಮಾಡೋದು. ಯಾಕಂದ್ರೆ ಇರೋದ್ರಲ್ಲೇ ದೊಡ್ಡ ಹೈಯೆಸ್ಟ್ ಫ್ರೀಕ್ವೆನ್ಸಿ ಅಂದ್ರೆ ನಮ್ಮ ಹೈ ಎನರ್ಜಿ ಫ್ರೀಕ್ವೆನ್ಸಿ. ಡ್ಯಾನ್ಸ್ ಮಾಡಿದಾಗ ನಾವು ಹೋಗೋ ಫ್ರೀಕ್ವೆನ್ಸಿ ಹೈ ಎನರ್ಜಿ ಫ್ರೀಕ್ವೆನ್ಸಿ. ಸೊ ಎಲ್ಲರೂ ಎದೋಳಿ, ಸ್ವಲ್ಪ ಚೇರನ್ನ ಬಿಟ್ಟು ಎದೋಳಿ, ನಿಮ್ಮ ದೇಹಗಳನ್ನ ಸ್ವಲ್ಪ ಮೂವ್ ಮಾಡಿ ಚೆನ್ನಾಗಿ ಎನರ್ಜಿ ರೈಸ್ ಆಗ್ಲಿ. ಆಮೇಲೆ ನಾವು ಸಬ್ ಕಾನ್ಶಿಯಸ್ ಪ್ರೋಗ್ರಾಮಿಂಗ್ ಅನ್ನ ಮಾಡೋಣ. ಓಕೆ, ಸೂಪರ್. ಮ್ಯೂಸಿಕ್ ಪ್ಲೇ ಮಾಡ್ತಾ ಇದ್ದೀನಿ. ಎಲ್ಲ ಸಿದ್ಧವಾಗಿ ಓಕೆ, ಒಂದು ನಿಮಿಷ. ಎಸ್, ರೆಡಿ. ಎಲ್ಲರೂ ವಿಡಿಯೋ ಟರ್ನ್ ಆನ್ ಮಾಡ್ಕೊಳ್ಳಿ. ವಿಡಿಯೋ ಟರ್ನ್ ಮಾಡ್ಕೊಂಡು ಎದ್ದೋಡಿ, ಎದ್ದು ಸ್ವಲ್ಪ ಡ್ಯಾನ್ಸ್ ಮಾಡಿ. ಎಲ್ಲರೂ ಎದ್ದೋಡಿ, ಮೂವ್ ಮಾಡಿ, ಬಾಡಿ ನೋಡಿ. ಸದಾಶಿವ್ ಮಾಡಿ. ಎಲ್ಲರೂ ಸದಾಶಿವ್ ಅವ್ರನ್ನ ಫಾಲೋ ಮಾಡಿ ಗೆಳೆಯರೆ. ಸದಾಶಿವ್ ಅವ್ರು ಮಾಡೋ ಸ್ಟೆಪ್ಸ್ ನ ಫಾಲೋ ಮಾಡಿ ಎಲ್ಲರೂ. ನಾಳೆ ಬೆಳಗ್ಗೆ ಗಂಟ ನಾನು ನಿನ್ನ ನೆಂಟ, ನೀ ಸಿಕ್ಕು ಬಿಟ್ಟು ನನ್ನ ಕೈಗೆ ಸಿಕ್ಕಮ್ಮ. ಅತ್ತ ಇತ್ತ ಹೊಂಟ ಈ ಐನಾತಿ ಸೊಂಟ, ನೋಡೋ ಮಂದಿಗೆಲ್ಲ 100 ಬಾಟ್ಲಿ ಕಿಕ್ಕಮ್ಮ. ಸುಡನೆ ಬೇಡ ಬಸುಕ್ಕ ರಕ್ಕಮ್ಮ, ರಾರ ಕುಣಿ ಎಕ್ಕ ಸಕ್ಕ ಸೂಪರ್. ಎಲ್ಲ ಹಾಗೆ ಚಪ್ಪಾಳೆ ಹೊಡೆಯೋದಕ್ಕೆ ಶುರು ಮಾಡಿ. ಚಪ್ಪಾಳೆ ಹೊಡೆಯೋದಕ್ಕೆ ಶುರು ಮಾಡಿ. 1 ಬರ್ಲಿ, 2, 3. ಎಸ್. ನಮ್ಮಿಂದ ಸಾಧ್ಯವೇ? ಎಸ್. ನಮ್ಮಿಂದ ಸಾಧ್ಯವೇ? ಹೇಳಿ ಎಸ್. ನಾವೆಲ್ಲ ಮಾಂತ್ರಿಕವೇ? ಎಸ್. ನಾವೆಲ್ಲ ಸುಖಮಯ ಶ್ರೀಮಂತವೇ? ಎಸ್. ಹಾಗೆ ಒಂದು ಹೈಫೈ ಕೊಟ್ಕೊಳ್ತಾ ಎಲ್ಲ ಆರಾಮಾಗಿ ಕೂತ್ಕೊಂಡು ಈಗ ನಿಮ್ಮ ಎನರ್ಜಿಯನ್ನ ಇಷ್ಟೊತ್ತು ರೈಸ್ ಮಾಡಿದ್ರಿ. ಈಗ ಹಾಗೆ ರಿಲ್ಯಾಕ್ಸ್ ಮಾಡಿ ನಿಮ್ಮ ಕಣ್ಣುಗಳನ್ನ ಮುಚ್ಚಿ ನಿಮ್ಮ 2 ಕೈಗಳನ್ನ ನಿಮ್ಮ ಹೃದಯದ ಮೇಲೆ ಇಟ್ಕೊಳ್ಳಿ. ಈಗ ನಾನು ಏನ್ ಹೇಳ್ತಾ ಹೋಗ್ತೀನೋ ಅದನ್ನ ಹಾಗೆ ಸಂಪೂರ್ಣವಾಗಿ ಫೀಲ್ ಮಾಡ್ತಾ ಹೋಗಿ. 1 ನಿಮಿಷ, ನಾನು ಮ್ಯೂಸಿಕ್ ಪ್ಲೇ ಮಾಡ್ತಾ ಇದ್ದೀನಿ. ಎಲ್ಲರಿಗೂ ನನ್ನ ನಿಮಿಷ
ಮ್ಯೂಸಿಕ್ ಮತ್ತೆ ಧ್ವನಿ ಎರಡು ಸ್ಪಷ್ಟವಾಗಿ ಕೇಳಿಸ್ತಾ ಇದೆ, ಒಂದು ಥಮ್ಸ್ ಅಪ್ ಕೊಟ್ಬಿಡಿ. ಓಕೆ, ನನ್ನ ವಿಡಿಯೋ ಟರ್ನ್ ಆಫ್ ಆಗಿರುತ್ತೆ. ಎಲ್ಲರೂ ನಿಮ್ಮ ಕೈಗಳನ್ನ ಎದೆಯ ಮೇಲೆ ಇಟ್ಕೊಳ್ಳಿ ಗೆಳೆಯರೆ. ಎಲ್ಲರೂ ಕಣ್ಮುಚ್ಚಿ ಎಲ್ಲ ಕಣ್ಮುಚ್ಚಿ ಎರಡೂ ಕೈಗಳನ್ನ ಎದೆಯ ಮೇಲೆ ಇಟ್ಕೊಳ್ಳಿ. ನಾನು ಹೇಳೋದನ್ನ ಬಾಯ್ಬಿಟ್ಟು ನಿಧಾನವಾಗಿ ಸ್ಪಷ್ಟವಾಗಿ ಹೇಳಿ. ಈ ಜೀವನದಲ್ಲಿ ಏನೆಲ್ಲ ಬೇಕೋ, ನನಗೇನೆಲ್ಲ ಆಸೆ ಇದೆಯೋ ಅದೆಲ್ಲವನ್ನು ಪಡ್ಕೊಳ್ಳೋದಕ್ಕೆ ನನ್ನಲ್ಲಿ ಧೈರ್ಯವೂ ಇದೆ. ನಾನು ಏನೇ ಒಂದು ಹೊಸ ವಿಷಯವನ್ನ ಆಸೆ ಪಟ್ಟಾಗ, ಆ ವಿಷಯವನ್ನ ಪಡ್ಕೊಳ್ಳೋ ಪ್ರಯತ್ನ ಪಟ್ಟಾಗ ಅದರಲ್ಲಿ ಸೋಲು ಗೆಲುವು ಎರಡೂ ಇರುತ್ತೆ. ಕಷ್ಟ ಸುಖ ಎರಡೂ ಇರುತ್ತೆ. ಏಳು ಬೀಳು ಎರಡೂ ಇರುತ್ತೆ. ಯಾಕಂದ್ರೆ ಜೀವನದಲ್ಲಿ ಪ್ರತಿಯೊಂದರಲ್ಲೂ ಎಲ್ಲವೂ ಇದೆ. ಜೀವನದಲ್ಲಿ ಏನೇ ಮಾಡಬೇಕು ಅಂದ್ರು ಪ್ರತಿಯೊಂದರಲ್ಲೂ ಎರಡೂ ಇದೆ. ಒಂದು ಸಣ್ಣ ಮಗು ನಡೆಯೋದಕ್ಕೆ ಕಲಿಬೇಕಾದ್ರೆ ಮೊದಲು ಬಿದ್ದೆ ಅದು ಎದ್ದು ನಡೆಯೋದಕ್ಕೆ ಶುರು ಮಾಡೋದು. ನಾವು ಗಾಡಿ ಓಡಿಸೋದನ್ನ ಕಲಿಬೇಕಾದ್ರೆ ಮೊದಲು ಒಂದಿಷ್ಟು ಸೈಕಲ್ ಓಡಿಸೋವಾಗಿರ್ಲಿ, ಗಾಡಿ ಓಡಿಸೋವಾಗಿರ್ಲಿ, ಬಿದ್ದು ಎದ್ದೆ ಗಾಡಿ ಓಡಿಸೋದಕ್ಕೆ ಕಲ್ತಿದ್ದು. ಹೊಸದಾಗಿ ಅಡಿಗೆ ಮಾಡೋದಕ್ಕೆ ಕಲಿಬೇಕಾದ್ರೆ ಆವಾಗ ಕೂಡ ಎಷ್ಟೊಂದ್ ಸತಿ ಸೋತಿದೀವಿ, ಆಮೇಲೆ ಗೆದ್ದಿದ್ದೀವಿ. ಹಾಗಾಗಿ ಜೀವನದಲ್ಲಿ ಎಲ್ಲದರಲ್ಲೂ ಸೋಲು ಗೆಲುವು ಎರಡು ಬಹಳ ಸಹಜ. ಯಾರು ಸೋಲೋದಕ್ಕೆ ಸಿದ್ಧವಾಗಿರ್ತೀವೋ ಅವ್ರಿಗೆ ಗೆಲುವು ಕೂಡ ಸಿಗೋದು. ಹಾಗಾಗಿ ನನ್ನ ಮನಸ್ಸಲ್ಲಿ ಇನ್ನು ಮುಂದೆ ಎಲ್ಲಿ ನಾನು ಸೋತೋಗ್ತೀನೋ, ಎಲ್ಲಿ ನಾನು ತಪ್ಪು ಮಾಡ್ಬಿಡ್ತೀನೋ, ಎಲ್ಲಿ ನನ್ಗೆ ಅವಮಾನ ಆಗ್ಬಿಡುತ್ತೋ, ಈ ರೀತಿ ಏನೇ ಭಯ ಬಂದ್ರು ನಾನು ನನಗೆ ಹೇಳ್ಕೊಳ್ತೀನಿ, ನಾನು ಸೋಲಿಗೂ ಸಿದ್ಧ, ಗೆಲುವಿಗೂ ಸಿದ್ಧ. ಎರಡೂ ಕೈಗಳನ್ನ ಚಾಚಿ ಹೇಳಿ ಗೆಳೆಯರೆ, ನಾನು ಸೋಲಿಗೂ ಸಿದ್ಧ, ಗೆಲುವಿಗೂ ಸಿದ್ಧ. ನಾನು ಸೋಲಿಗೂ ಸಿದ್ಧ, ಗೆಲುವಿಗೂ ಸಿದ್ಧ. ನಾನು ಸೋಲಿಗೂ ಸಿದ್ಧ, ಗೆಲುವಿಗೂ ಸಿದ್ಧ. ಸೂಪರ್. ಎಲ್ಲ ಕಣ್ಣನ್ನ ತೆರಿಬೋದು. ಕಣ್ಣನ್ನ ತೆರೆದು ಎಲ್ಲರೂ ಮತ್ತೊಮ್ಮೆ ಹೇಳಿ, ಎರಡೂ ಕೈಗಳನ್ನ ಚಾಚಿ ಹೇಳಿ, ನಾನು ಸೋಲಿಗೂ ಸಿದ್ಧ, ಗೆಲುವಿಗೂ ಸಿದ್ಧ. ಎಷ್ಟು ಜನ ಒಪ್ಕೊಳ್ತೀರಾ? ಗೆಲ್ಬೇಕು ಅಂದಾಗ ಸೋಲೋದಕ್ಕೆ ಸಿದ್ಧ ಇರ್ಬೇಕಲ್ವಾ? ಸೋಲಿಲ್ದೆ ಗೆಲುವು ಎಲ್ಲಿ ಸಿಗುತ್ತೆ? ಒಂದ್ಸತಿ ಸೋತು ಅದರಿಂದ ಕಲ್ತು ಮುಂದಕ್ಕೆ ಹೋದ್ರೇನೆ ಗೆಲುವು. ಹಾಗಾಗಿ ಎರಡೂ ಕೈಗಳನ್ನ ಚಾಚಿ ಇನ್ನೊಮ್ಮೆ ಹೇಳಿ, ನಾನು ಸೋಲೋದಕ್ಕೂ ಸಿದ್ಧ, ಗೆಲ್ಲೋದಕ್ಕೂ ಸಿದ್ಧ. ನಾನು ಸೋಲೋದಕ್ಕೂ ಸಿದ್ಧ, ಗೆಲ್ಲೋದಕ್ಕೂ ಸಿದ್ಧ. ಸೂಪರ್. ಈಗ ಅದೇ ಎನರ್ಜಿನಲ್ಲಿ ಎಲ್ಲರೂ ನಿಮ್ಮ ನಿಮ್ಮ ದೃಢೀಕರಣಗಳನ್ನ ಹೇಳ್ತಾ ಹೋಗಿ. ದೃಢೀಕರಣಗಳನ್ನ ಹೇಗ್ ಹೇಳೋದು? ನಿಮ್ಗೆ ಏನ್ ಬೇಕು ಅಂತ ಆಸೆ ಇದೆಯೋ, ನಿಮ್ಗೆ ಏನೆಲ್ಲ ಕನಸುಗಳಿದೆಯೋ ಅದನ್ನೆಲ್ಲ ಈಗಾಗ್ಲೇ ಪಡ್ಕೊಂಡಿರೋ ತರ ಕಲ್ಪನೆ ಮಾಡ್ಕೊಂಡು ಆ ಕಾಣಿಕೆಗಳಿಗೆ, ಆ ಒಂದು ಕೊಡುಗೆಗಳಿಗೆ ಪ್ರಕೃತಿ ನಿಮ್ಗೆ ಏನೆಲ್ಲ ಆಶೀರ್ವಾದ ಕೊಟ್ಟಿದೆ ಅದಕ್ಕೆ ಪ್ರಕೃತಿಗೆ ನೀವು ಕೃತಜ್ಞತೆ ಹೇಳ್ತೀರಾ. ಥ್ಯಾಂಕ್ ಯು ಯೂನಿವರ್ಸ್, ನನಗೆ ಇಷ್ಟು ಅದ್ಭುತವಾದ ಒಂದು ಬಿಸ್ನೆಸ್ ಅನ್ನ ಕೊಟ್ಟಿದ್ದಕ್ಕೆ. ಥ್ಯಾಂಕ್ ಯು ಯೂನಿವರ್ಸ್, ನನಗೆ ಇಷ್ಟು ಅದ್ಭುತವಾದ ಒಂದು ಮನೆಯನ್ನ ಕೊಟ್ಟಿದ್ದಕ್ಕೆ. ಅದ್ಭುತವಾದ ಅಂತ ಹೇಳ್ಬೇಡಿ, ನಿಮ್ಗೆ ಏನ್ ಬೇಕೋ ಅದನ್ನ ಹೇಳಿ. ನನಗೆ 3 BHK ಮನೆಯನ್ನ ರಾಜಾಜಿನಗರದಲ್ಲಿ ಈ ರೀತಿ ಒಂದು ಬಣ್ಣದಲ್ಲಿ, ಈ ರೀತಿ ಒಂದು ಅಮೌಂಟ್ ನಲ್ಲಿ, ವೆಚ್ಚದಲ್ಲಿ, ಎಲ್ಲವನ್ನು ನಿಮ್ಗೆ ಏನ್ ಬೇಕೋ ಎಷ್ಟು ನಿರ್ದಿಷ್ಟವಾಗಿ ಹೇಳೋದಕ್ಕಾಗುತ್ತೋ ಅಷ್ಟು ಸ್ಪಷ್ಟವಾಗಿ ಅದಕ್ಕೆ ಕೃತಜ್ಞತೆಯನ್ನ ಹೇಳ್ತಾ ಹೋಗಿ, ಈಗಾಗ್ಲೇ ಬಂದಿರೋ ತರ. ಸೊ ನಿಮ್ಗೆ 3 ನಿಮಿಷ ಕೊಡ್ತಾ ಇದ್ದೀನಿ, ಮ್ಯೂಸಿಕ್ ಪ್ಲೇ ಮಾಡ್ತಾ ಇದ್ದೀನಿ, ಎಲ್ಲರೂ ಹೇಳ್ತಾ ಹೋಗಿ. ಸೊ ನಾನು ಕೂಡ ನಿಮ್ಮ ಜೊತೆ ನನ್ನ ದೃಢೀಕರಣಗಳನ್ನ ಓದ್ತೀನಿ. ಎಲ್ಲರೂ ಗ್ಯಾಲರಿ ವ್ಯೂ ಬಂದ್ಬಿಡಿ. ಗ್ಯಾಲರಿ ವ್ಯೂ ನಲ್ಲಿ ಒಬ್ಬರು ನೋಡ್ಕೊಂಡು ಓದೋದಕ್ಕೆ ಶುರು ಮಾಡಿ. ಆ ಎನರ್ಜಿ ಫೀಲ್ ಆಗಿ.
ಮತ್ತೊಮ್ಮೆ ಎಲ್ಲ ಹೇಳಿ ಗೆಳೆಯರೆ, ಎರಡೂ ಕೈಗಳನ್ನ ತಗೊಂಡು ಹೇಳಿ, ನಾನು ಸೋಲೋದಕ್ಕೂ ಸಿದ್ಧ, ಗೆಲ್ಲೋದಕ್ಕೂ ಸಿದ್ಧ. ನಾನು ಸೋಲೋದಕ್ಕೂ ಸಿದ್ಧ, ಗೆಲ್ಲೋದಕ್ಕೂ ಸಿದ್ಧ. ಸೋಲೋದಕ್ಕೂ ಸಿದ್ಧ, ಗೆಲ್ಲೋದಕ್ಕೂ ಸಿದ್ಧ. ಸೂಪರ್. ಇನ್ನೊಂದು ನಿಮಿಷ ಕೊಡ್ತಾ ಇದ್ದೀನಿ, ನಿಮ್ಮ ದೃಢೀಕರಣಗಳನ್ನ ಪ್ರಕೃತಿಗೆ ತಿಳಿಸಿ. Used to be like we were in love on the first time. I'm in love. Just playing careful. ಅದ್ಭುತ. ಎಲ್ಲರೂ ಮತ್ತೊಮ್ಮೆ ಎಲ್ಲ ನಿಮ್ಮ ದೃಢೀಕರಣಗಳನ್ನ ಹೇಳಿ ಮುಗಿಸಿದ್ವೆ. ಈಗ ಮತ್ತೊಮ್ಮೆ ಎರಡೂ ಕೈಗಳನ್ನ ಹೃದಯದ ಮೇಲೆ ಇಟ್ಕೊಳ್ಳಿ. ಎರಡೂ ಕೈಗಳನ್ನ ಹೃದಯದ ಮೇಲೆ ಇಟ್ಕೊಂಡು ನಾನು ಹೇಳೋದನ್ನ ಮತ್ತೆ ಹೇಳಿ. ಒಂದ್ ನಿಮಿಷ. ಎಲ್ಲರಿಗೂ ನನ್ನ ಮ್ಯೂಸಿಕ್ ಧ್ವನಿ ಸ್ಪಷ್ಟವಾಗಿ ಕೇಳಿಸ್ತಾ ಇದೆ ಅಲ್ವಾ? ಎಸ್. ಎರಡೂ ಕೈಗಳನ್ನ ಎದೆ ಮೇಲೆ ಇಟ್ಕೊಳ್ಳಿ. ನನ್ನ ವಿಡಿಯೋ ಟರ್ನ್ ಆಫ್ ಆಗುತ್ತೆ. ನನ್ನ ಜೀವನದಲ್ಲಿ ಏನೆಲ್ಲ ದೊಡ್ಡ ದೊಡ್ಡ ಆಸೆಗಳಿದೆ, ಕನಸುಗಳಿದೆ, ಅದರ ಬಗ್ಗೆ ಯೋಚಿಸ್ಬೇಕಾದ್ರೆ, ಅದನ್ನ ಪಡ್ಕೊಳ್ಳೋದಕ್ಕೆ ಕೆಲಸಗಳನ್ನ ಮಾಡ್ಬೇಕಾದ್ರೆ ನನ್ನ ಮನಸ್ಸಲ್ಲಿ ಒಂದು ಭಯ ಬರುತ್ತೆ. ಎಲ್ಲಿ ನಾನು ಸೋತೋಗ್ಬಿಡ್ತೀನೋ, ಎಲ್ಲಿ ಜನ ನನ್ನ ತಪ್ಪಾಗಿ ತಿಳ್ಕೊಳ್ತಾರೋ, ಎಲ್ಲಿ ಅವಮಾನ ಆಗ್ಬಿಡುತ್ತೋ, ಎಲ್ಲಿ ಕಷ್ಟ ಆಗ್ಬಿಡುತ್ತೋ. ಆದ್ರೆ ಇನ್ನು ಮುಂದೆ ಆ ರೀತಿ ಆಲೋಚನೆ ಬಂದಾಗ ಎರಡೂ ಕೈಗಳನ್ನ ಮೇಲೆತ್ತಿ ಎಲ್ಲರೂ ಹೇಳಿ ಗೆಳೆಯರೆ, ನಾನು ಒಂದೇ ವಿಷಯವನ್ನ ಹೇಳ್ತೀನಿ, ನಾನು ಸೋಲೋದಕ್ಕೂ ಸಿದ್ಧ, ಗೆಲ್ಲೋದಕ್ಕೂ ಸಿದ್ಧ. ನಾನು ಸೋಲೋದಕ್ಕೂ ಸಿದ್ಧ, ಗೆಲ್ಲೋದಕ್ಕೂ ಸಿದ್ಧ. ಎರಡೂ ಕೈಗಳನ್ನ ಮತ್ತೆ ಹೃದಯದ ಮೇಲೆ ಇಟ್ಕೊಳ್ಳಿ. ಹೇಳಿ, ನಾನು ಸೋಲೋದಕ್ಕೂ ಸಿದ್ಧವಾಗಿದ್ದೀನಿ, ಗೆಲ್ಲೋದಕ್ಕೂ ಸಿದ್ಧವಾಗಿದ್ದೀನಿ. ಯಾಕೆಂದ್ರೆ ಪ್ರತಿಯೊಂದು ಸೋಲಲ್ಲೂ ಗೆಲುವಿದೆ, ಪ್ರತಿಯೊಂದು ಸೋಲಲ್ಲೂ ಕಲಿಕೆ ಇದೆ, ಪ್ರತಿಯೊಂದು ಸೋಲಲ್ಲೂ ಬೆಳವಣಿಗೆ ಇದೆ, ಪ್ರತಿಯೊಂದು ಸೋಲಲ್ಲೂ ಅಭಿವೃದ್ಧಿ ಇದೆ. ಒಂದೊಂದು ಸೋಲಿನಲ್ಲೂ ನಾನು ಕಲಿತಾ ಹೋದಷ್ಟು ಗೆಲುವಿಗೆ ಹತ್ತಿರವಾಗ್ತಾ ಹೋಗ್ತೀನಿ. ಹಾಗಾಗಿ ಇನ್ನು ಮುಂದೆ ಯಾವಾಗೆಲ್ಲ ನನಗೆ ಭಯ ಬರುತ್ತೆ, ನನ್ನ ಎರಡೂ ಕೈಗಳನ್ನ ತೆಗೆದು ಎರಡೂ ಕೈಗಳನ್ನ ಚಾಚಿ ಹೇಳಿ, ನಾನು ಹೇಳ್ತೀನಿ, ನಾನು ಸೋಲೋದಕ್ಕೂ ಸಿದ್ಧ, ಗೆಲ್ಲೋದಕ್ಕೂ ಸಿದ್ಧ. ನಾನು ಸೋಲೋದಕ್ಕೂ ಸಿದ್ಧ, ಗೆಲ್ಲೋದಕ್ಕೂ ಸಿದ್ಧ. ಅದ್ಭುತ. ಎಲ್ಲರೂ ಮತ್ತೊಮ್ಮೆ ನಿಮ್ಮ ಕಣ್ಣುಗಳನ್ನ ತೆರೆದು ಎಲ್ಲರೂ ಮತ್ತೊಮ್ಮೆ ಹೇಳಿ, ನಾನು ಸೋಲೋದಕ್ಕೂ ಸಿದ್ಧ, ಗೆಲ್ಲೋದಕ್ಕೂ ಸಿದ್ಧ. ನಾನು ಸೋಲೋದಕ್ಕೂ ಸಿದ್ಧ, ಗೆಲ್ಲೋದಕ್ಕೂ ಸಿದ್ಧ. ಸೂಪರ್. ಎಲ್ಲರೂ ಈಗ ಹಾಗೆ ಗ್ಯಾಲರಿ ವ್ಯೂಗ್ ಬನ್ನಿ. ಗ್ಯಾಲರಿ ವ್ಯೂಗ್ ಬಂದು ಎಲ್ಲರೂ ಒಂದು 5 ಜನರನ್ನ ನೋಡ್ತಾ ಎಲ್ಲರೂ ಕೈಗಳನ್ನ ಆಶೀರ್ವಾದ ಮುದ್ರೆಯಲ್ಲಿ ಇಟ್ಕೊಳ್ಳಿ. ನಿಮಗೆ ಗ್ಯಾಲರಿ ವ್ಯೂಗ್ ಬನ್ನಿ. ಫೋನಲ್ಲಿ ಇರೋರು ಸೆಕೆಂಡ್ ಪೇಜ್ ಬನ್ನಿ. ಲ್ಯಾಪ್ಟಾಪ್ ಅಲ್ಲಿ, ಕಂಪ್ಯೂಟರ್ ಅಲ್ಲಿ ಇದ್ರೆ ನೀವು ಜಸ್ಟ್ ಗ್ಯಾಲರಿ ಅಂತ ಕೊಟ್ರೆ ಬರುತ್ತೆ. ನಿಮ್ಗೆ ಎಲ್ಲರೂ ಕಾಣ್ಬೇಕು. ಆ ರೀತಿ ಗ್ಯಾಲರಿ ವ್ಯೂಗ್ ಬಂದ್ಬಿಟ್ಟು ಒಂದು 5 ಜನರದ ಮುಖಗಳನ್ನ ನೋಡ್ತಾ ನಾನು ಹೇಳೋದನ್ನ ಹೇಳಿ. ಇಲ್ಲಿ ನೆರೆದಿರುವ ಪ್ರತಿಯೊಬ್ಬ ವ್ಯಕ್ತಿಯ ಆರೋಗ್ಯ, ವೃತ್ತಿ ಜೀವನ, ಹಣಕಾಸು, ಬಾಂಧವ್ಯ, ಈ 4 ಕ್ಷೇತ್ರಗಳಲ್ಲಿ ಏನೆಲ್ಲ ಆಸೆಗಳಿದೆಯೋ ಅದೆಲ್ಲವೂ ಸಂಪೂರ್ಣವಾಗಿ, ಅದ್ಭುತವಾಗಿ, ಸರಾಗವಾಗಿ, ವೇಗವಾಗಿ ನೆರವೇರಿದೆ. ತಥಾಸ್ತು, ತಥಾಸ್ತು, ತಥಾಸ್ತು.
ಆಶೀರ್ವಾದವನ್ನು ಕೊಟ್ಟ ಮತ್ತು ಆಶೀರ್ವಾದವನ್ನು ಪಡೆದುಕೊಂಡ ಎಲ್ಲರಿಗೂ ನನ್ನ ಹೃದಯದ ಅಂತರಾಳದಿಂದ ಧನ್ಯವಾದಗಳು. ಗೆಳೆಯರೆ, ಒಂದ್ ನಿಮಿಷ. ಎಸ್ ಗೆಳೆಯರೆ, ಆಲ್ಮೋಸ್ಟ್ 26 ದಿನ ಮುಗಿಸ್ತಾ ಬರ್ತಾ ಇದೀವಿ. ಸೊ ಇದನ್ನೇ ಒಂದು ಕೋರ್ಸ್ ತರ ಮಾಡಿ ಎಲ್ಲರೂ ಪ್ರತಿದಿನ ನಾವುಗಳು ವಾರದಲ್ಲಿ ಒಂದು 5 ದಿನ ಇಲ್ಲ 6 ದಿನ ಒಟ್ಟಿಗೆ ಸಿಕ್ಕಿ ಈ ರೀತಿ ಸಬ್ ಕಾನ್ಶಿಯಸ್ ಪ್ರೋಗ್ರಾಮಿಂಗ್ ಅನ್ನ ಪ್ರತಿದಿನ ಮಾಡೋ ತರ ಒಂದು ಕಾರ್ಯಕ್ರಮವನ್ನ ಸೃಷ್ಟಿ ಮಾಡ್ತೀನಿ ಅಂತ ಹೇಳಿದ್ದೆ. ಎಷ್ಟು ಜನಕ್ಕೆ ಈ ಕಾರ್ಯಕ್ರಮ ಪ್ರತಿದಿನ ಇರೋದು ಅದ್ಭುತವಾದ ವಿಷಯ ಅನ್ಸುತ್ತೆ? ಮೀ ಅಂತ ಟೈಪ್ ಮಾಡಿ. ಎಲ್ಲೇ ಇದ್ರು ಹೇಗೆ ಇದ್ರು ಪ್ರತಿದಿನ ನಾವು ಒಂದು 1/4 ಗಂಟೆ, ಮತ್ತೆ ಎಷ್ಟು ಜನ ರೆಕಾರ್ಡಿಂಗ್ ಅಲ್ಲಿ ನೋಡ್ತಾ ಇದ್ದೀರಾ ನೀವುಗಳು? ಯಾಕಂದ್ರೆ ಎಲ್ಲರಿಗೂ ಒಂದೇ ಸಮಯದಲ್ಲಿ ಲೈವ್ ಆಗಿ ಜಾಯ್ನ್ ಆಗಕ್ಕಾಗದೆ ಇರ್ಬೋದು. ಈಗ ಕೂಡ ಸ್ವಲ್ಪ ಜನ ಸ್ಟಾರ್ಟಿಂಗ್ ಅಲ್ಲೇ ಜಾಯ್ನ್ ಆದ್ರಿ, ಸ್ವಲ್ಪ ಜನ ಆಮೇಲೆ ಜಾಯ್ನ್ ಆದ್ರಿ. ಯಾಕಂದ್ರೆ ಎಲ್ಲರೂ ಬೇರೆ ಬೇರೆ ಕೆಲಸದಲ್ಲಿ ಇರ್ತೀವಿ. ಆದ್ರೆ ಲೈವ್ ಅಲ್ಲಾಗ್ಲಿ ರೆಕಾರ್ಡಿಂಗ್ ಅಲ್ಲಾಗ್ಲಿ ಪ್ರತಿದಿನ ಒಂದು 1/4 ಗಂಟೆ ನಮ್ಮ ಮನಸ್ಸಲ್ಲಿ ಪ್ರೋಗ್ರಾಮಿಂಗ್ ಮಾಡೋದಕ್ಕೆ, ಸಬ್ ಕಾನ್ಶಿಯಸ್ ಅಲ್ಲಿ ಕೆಲಸ ಮಾಡೋದಕ್ಕೆ ನಮಗ್ ನಾವು ಕೊಡ್ಬೇಕು. ಇದು ಹೀಗೆ ಸತತವಾಗಿ ನಡೀತಾ ಇರ್ಬೇಕು ಅಂತ ಎಷ್ಟು ಜನಕ್ಕೆ ಆಸೆ ಇದೆ? ಮೀ ಅಂತ ಟೈಪ್ ಮಾಡಿ. ಸೊ ಇದಕ್ಕೆ ಒಂದು ವ್ಯವಸ್ಥೆಯನ್ನ ಮಾಡ್ತಾ ಇದ್ದೀನಿ. ಆದಷ್ಟು ಬೇಗ ನಾಳೆ ಮೋಸ್ಟ್ಲಿ ಇದರ ಬಗ್ಗೆ ನಾನು ನಿಮಗೆ ಹೇಗೆ ವರ್ಕ್ ಆಗತ್ತೆ, ಇದನ್ನ ಯಾವ ರೀತಿ ಪ್ಲಾನ್ ಮಾಡಿದೀನಿ ಎಲ್ಲವನ್ನು ತಿಳಿಸ್ತೀನಿ. ಸೊ ಎಲ್ಲರೂ ಇದೇ ರೀತಿ ನಾವು ಪ್ರತಿದಿನ ಸಿಕ್ಕಿ ನಮ್ಮ ಮನಸ್ಸಿನಲ್ಲಿ, ಅಚೇತನ ಮನಸ್ಸಿನಲ್ಲಿ ಸೇರ್ಕೊಂಡಿರೋ ನಕಾರಾತ್ಮಕ ಭಾವನೆಗಳ ಮೇಲೆ ಕೆಲಸ ಮಾಡಿ ನಾವೆಲ್ಲರೂ ಸಕಾರಾತ್ಮಕ ಶಕ್ತಿಯನ್ನ ಹೆಚ್ಚುತ್ತಾ ಹೋಗೋಣ. ಅದೊಂದು ಮಾಡಿದ್ರೆ ಫಲಿತಾಂಶಗಳೆಲ್ಲ ಆಟೋಮ್ಯಾಟಿಕ್ ಆಗಿ ಬರುತ್ತೆ. ನೀವೇನು ಮಾಡ್ಬೇಕಾಗಿಲ್ಲ. ಜಸ್ಟ್ ನೀವು ಹೀಲಿಂಗ್ ಮಾಡ್ತಾ ಹೋದ್ರೆ, ಈ ಒಂದು ಡೈಲಿ ನಾವು ಈ ಒಂದು ಮ್ಯಾಜಿಕ್ ಪ್ರಾಕ್ಟೀಸ್ ಮಾಡ್ತಾ ಹೋದ್ರೆ ಸಾಕು, ಫಲಿತಾಂಶಗಳು ಬರುತ್ತೆ. ಸೊ 26 ದಿನ ನಾವು ಕಂಪ್ಲೀಟ್ ಮಾಡಿದೀವಿ. ಎಲ್ಲರಿಗೂ ಅಭಿನಂದನೆಗಳು. ಯಾರಾದ್ರೂ ಏನಾದ್ರು ಹಂಚ್ಕೊಳ್ಳೋದಕ್ಕೆ ಇಷ್ಟ ಆದ್ರೆ ಮೀ ಅಂತ ಟೈಪ್ ಮಾಡ್ಬೋದಾ? ಟೈಮಿಂಗ್ 9:45, ಸ್ವಲ್ಪ ಲೇಟ್ ಆಗುತ್ತೆ, ಸ್ವಲ್ಪ ಬೇಗ ಶುರು ಮಾಡಿ ಸರ್ ಅಂತಿದ್ದಾರೆ. 9:30 ಮಾಡ್ಬೋದು, ಬಟ್ 9:45 ಅಂತ ಅದು ಒಂದು ಪೋಲ್ ಮಾಡ್ಬಿಡ್ತೀನಿ ನಾನು ಸ್ಟಾರ್ಟ್ ಮಾಡೋದಕ್ಕೆ ಮುಂಚೆ. ಯಾಕಂದ್ರೆ ಇದು ಒಂದು ಪೇಯ್ಡ್ ಪ್ರೋಗ್ರಾಮ್ ತರ ಮಾಡ್ಬೇಕು ಅಂತ ನನಗೆ ಪ್ಲಾನ್ ಇದೆ. ಸೊ ಟೈಮಿಂಗು ಪ್ಲಾನ್ ಮಾಡ್ತೀವಿ, ಮತ್ತೆ ರೆಕಾರ್ಡಿಂಗ್ ಪ್ರತಿದಿನ ರೆಕಾರ್ಡಿಂಗು ಸಿಗುತ್ತೆ, ಅದಕ್ಕೂ ಒಂದು ವ್ಯವಸ್ಥೆ ಮಾಡ್ತಾ ಇದ್ದೀನಿ. ಸೊ ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡಲ್ಲ, ಅದಕ್ಕೆ ಒಂದು ನಿರ್ದಿಷ್ಟ ಒಂದು ಪ್ಲಾಟ್ಫಾರ್ಮ್ ಅಲ್ಲಿ ಅಪ್ಲೋಡ್ ಮಾಡೋ ತರ ಅದೆಲ್ಲ ಪ್ಲಾನ್ ನಡೀತಾ ಇದೆ, ನಾನು ತಿಳಿಸ್ತೀನಿ. ಸೊ ಸದಾಶಿವ್ ಹಂಚ್ಕೊಳ್ತೀನಿ ಅಂತ ಇದ್ದಾರೆ. ಗೆಳೆಯರೆ, ಬರೀ ಸದಾಶಿವ್ ಅವರೇ ಹಂಚ್ಕೊಳ್ಳೋದಕ್ಕೆ ಅವಕಾಶ ಕೊಡ್ತಾ ಇದ್ದೀರಾ. ನೀವೆಲ್ಲ ಫಲಿತಾಂಶಗಳನ್ನ ಹಂಚ್ಕೊಳ್ಳೋ ತರ ಆಗ್ಬೇಕು. ಎಲ್ಲರೂ ಪ್ರತಿದಿನ ಹಂಚ್ಕೊಳ್ಳೋ ತರ ಆಗ್ಬೇಕು. ಸೊ ಏನೇ ಫಲಿತಾಂಶಗಳು ಬಂದು ಸಣ್ಣದು ದೊಡ್ಡದು ಯಾವುದನ್ನು ಬಿಡಬಾರ್ದು, ಹಂಚ್ಕೋಬೇಕು. ಸೂಪರ್. ಸದಾಶಿವ್ ಅವ್ರನ್ನ ಫಸ್ಟ್ ಸ್ಪಾಟ್ಲೈಟ್ ತರ್ತಿದ್ದೀನಿ. ಎಸ್ ಸದಾಶಿವ್, ಅನ್ಮ್ಯೂಟ್ ಮಾಡ್ಕೊಳ್ಳಿ, ಹೇಳಿ. ಸರ್, ಎಲ್ರಿಗೂ ನಮಸ್ಕಾರ. ನಮಸ್ಕಾರ, ಹೇಳಿ ಸದಾಶಿವ್. ನಮಸ್ಕಾರ ಸರ್, ವೆರಿ ಗ್ಲಾಡ್ ಟು ಮೀಟ್ ಯು ಸರ್. ತುಂಬಾ ಖುಷಿ ಆಗ್ತಾ ಇದೆ ಸರ್. ನಾನು ಈ ಕಳೆದ 26 ದಿನಗಳಿಂದ ಇದನ್ನು ಅಟೆಂಡ್ ಮಾಡಿದಾಗ ನನಗೆ ಬೇರೆಯವರಿಗೆ ಶುಭವಾಗ್ಲಿ ಅಂತ ತಿಳ್ಕೊಂಡು ಮಾತಿನಿಂದ ಹೇಳ್ತಾ ಇದ್ದೆ, ಪದಗಳನ್ನ ಉಪಯೋಗ ಮಾಡ್ತಾ ಇದ್ದೆ, ಆದ್ರೆ ಭಾವದಿಂದ ಅದನ್ನು ಹೇಳ್ತಿರ್ಲಿಲ್ಲ ಸರ್. ಆಕ್ಚುಲಿ ಅದು ಭಾವದಿಂದ ಹೇಳ್ತಾ ಇದ್ದೇನೆ ಅಂತ ತಿಳ್ಕೊಂಡು ಈಗ ನನಗೆಲ್ಲ ಗಮನಕ್ಕೆ ಬರ್ತಾ ಇದೆ. ಅಂದ್ರೆ ಎಲ್ರಿಗೂ ಒಳ್ಳೇದಾಗ್ಲಿ, ಎಲ್ಲರಿಗೂ ತಥಾಸ್ತು, ಹಣಕಾಸು, ಆರೋಗ್ಯ, ಬಾಂಧವ್ಯ, ವೃತ್ತಿ ಜೀವನದಲ್ಲಿ ಎಲ್ಲರೂ ಸರಿಯಾಗ್ಲಿ ತಿಳ್ಕೊಂಡು ಹೇಳಲಿಕ್ಕೆ ಬರ್ತಾ ಇದೆ ಸರ್. ತುಂಬಾ ಚೆನ್ನಾಗಿ ಅನಿಸ್ತಾ ಇದೆ. ವಂಡರ್ಫುಲ್ ಸರ್, ಥ್ಯಾಂಕ್ ಯು ಸರ್. ನೆಕ್ಸ್ಟ್ ಬಂದ್ಬಿಟ್ಟು ಸರ್, ಒಂದು ಸಣ್ಣದಂದ್ರೆ ದೊಡ್ಡದು ಸರ್. ಆಕ್ಚುಲಿ ನನಗೆ ಇವತ್ತು ಒಳ್ಳೆ ಎಕ್ಸ್ಪೀರಿಯನ್ಸ್ ಆಗಿದೆ ಸರ್. ಬೆಳಗ್ಗೆ ಸರ್, ಒಂದು ಕಳೆದ 25-30 ವರ್ಷಗಳಿಂದ ನಮ್ಮ ತಂದೆ ತಾಯಿಗಳು ಪರಸ್ಪರ ಅಷ್ಟು ಅನ್ಯೋನ್ಯವಾಗಿರ್ಲಿಲ್ಲ. ಅವರಲ್ಲಿ ಒಂದಿಷ್ಟು ಜಗಳ, ಸ್ವಲ್ಪ ಅದು ಇದು ಇಟ್ಕೊಂಡು ಸ್ವಲ್ಪ ಎನಿಮಿಟಿ ತುಂಬಾ ಇತ್ತು. ಆದ್ರೆ ನನಗೇನು ಇದನ್ನ ಮಾಡಿದಾಗ, ಏನು ಹೋಪನೋಪನ ಮಾಡಿದಾಗ ಅಥವಾ ಈ ನಿಮ್ ಕ್ಲಾಸ್ ಅನ್ನ ಅಟೆಂಡ್ ಮಾಡಿದಾಗ, ಸ್ವಲ್ಪ ಧ್ಯಾನಕ್ಕೆಲ್ಲ ಕುಳಿತಾಗ ಏನ್ ತಿಳಿತಾ ಇದೆ ಅಂತಂದ್ರೆ, ಇದನ್ನ ಪ್ರಾಕ್ಟೀಸ್ ಮಾಡಿದಾಗ ತುಂಬಾ ಶಾಕ್ ಮತ್ತು ಸರ್ಪ್ರೈಸ್ ಸರ್ ನನಗೆ. ಅವರಲ್ಲಿ ಏನು ಅದು ಎನಿಮಿಟಿ ಇದೆಯೋ ಅಥವಾ ಏನು ತೊಂದರೆ ಆಗ್ತಾ ಇದೆಯೋ ಅದು ನನ್ ಕಾರಣ ಅಥವಾ ನನಗ್ ಗೊತ್ತಾಗ್ತಾ ಇದೆ ಸರ್. ಅದು ನಾನ್ ತುಂಬಾ ಸುಲಭವಾದಾಗ ಅವರಿಬ್ಬರು ನೆನಪು ಮಾಡ್ಕೊಂಡಾಗ, ಅವರಲ್ಲಿ ಇರತಕ್ಕಂಥ ಸ್ಥಿತಿ ನೋಡಿದಾಗ ನಾನು ನನ್ನ ಭಾವನೆಯನ್ನು ಸಹ ಮಾಡ್ಕೊಳ್ಲಿಕ್ಕೆ ಪ್ರಾರಂಭ ಮಾಡಿದ್ದೀನಿ ಸರ್. ಅವಾಗ ಈಗ ಏನಿಸ್ತಾ ಇದೆ, ಬೆಳಗ್ಗೆ ಇವತ್ತು ನಮ್ಮ ತಾಯಿ, ನಮ್ಮ ತಂದೆಯವರು ತುಂಬಾ ಚೆನ್ನಾಗಿ ಮಾತಾಡಿದ್ರು ಸರ್. ಅವ್ರ ಬಾಂಧವ್ಯ ತುಂಬಾ ಚೆನ್ನಾಗಿ ಬೆಳೀತಾ ಇದೆ ಸರ್. ಸೂಪರ್.
ಪರಸ್ಪರ ಅವ್ರಿಗೆ ಏನೋ ಅವರಲ್ಲಿ ತುಂಬಾ ಇದೆ ಅಂತ ನಾನು ತಿಳ್ಕೊಂಡಿದ್ದೀನಿ. ಪ್ರತಿ ಸಲ ಅಂದಾಗ ಬರೀ ನಮ್ಗೆಲ್ಲ ರಾಕ್ ತರ ಎಲ್ಲ ನಮ್ಗೆಲ್ಲ ಇದು ಗಟ್ಟಿ ಆಗ್ಬಿಟ್ಟಿದೆ ಸರ್ ನಮ್ಮಲ್ಲಿ ಕುಟುಂಬದಲ್ಲಿ. ಹ್ಮ್ ನಾನೇ ಅದನ್ನ ಸರಳ ಆಗ್ಬಿಟ್ಟಿನಿ ಸರ್, ತಾವೇನು ಇದನ್ನ ಮಾಡಿಸ್ತಾ ಇದ್ರಲ್ಲ ಸರ್. ಸೊ ಆ ಫೀಲಿಂಗ್ ಏನಂತಂದ್ರೆ ನನ್ನಲ್ಲಿ ಬದಲಾವಣೆ ಆದಾಗ ಏನೋ ಗೊತ್ತಿಲ್ಲ, ಅದು ಮನೆಯಲ್ಲಿ ಎಸ್ ನಾನು ಇದನ್ನ ಹೋಪನೋಪನೋ ಬೇಸಿಕ್ ಕೋರ್ಸ್ ಅಲ್ಲೇ ಹೇಳಿರ್ತೀನಿ. ಇದು ವಿಜ್ಞಾನ, ಇದು ಮಿರರ್ ನ್ಯೂರಾನ್ಸ್ ಅಂತೀವಿ. ನಾವು ಬೇರೆಯವ್ರನ್ನ ಬದಲಾಯಿಸೋದೇ ಬೇಕಿಲ್ಲ. ನಮ್ಮಲ್ಲಿ ಪರಿವರ್ತನೆ ಬಂದ್ರೆ ನಿಮ್ಮ ಸುತ್ತಮುತ್ತ ಯಾರೆಲ್ಲ ನಿಮ್ಗೆ ಮೊದಲು ಪ್ರಾಬ್ಲಮ್ಸ್ ಇತ್ತೋ ಅವರೆಲ್ಲ ಪ್ರಾಬ್ಲಮ್ಸ್ ತನ್ನಷ್ಟಕ್ಕೆ ತಾನೇ ಸರಿ ಹೋಗುತ್ತೆ. ಅದ್ ನಿಮಗ್ ಕಾಣುತ್ತೆ. ಈ ಫಲಿತಾಂಶಗಳು ಖಂಡಿತ ಇದು ಬಹಳಷ್ಟು ಬಾರಿ ಎಷ್ಟೊಂದ್ ಜನರಲ್ಲಿ ನಾನು ಕೇಳಿದೀನಿ. ಅದಕ್ಕೆ ನಾನು ಹೇಳ್ತಿದ್ದೀನಿ, ಯಾರನ್ನು ನಾವು ಏನು ಬದಲಾಯಿಸೋ ಪ್ರಯತ್ನ ಪಡ್ಬೇಕಾಗಿಲ್ಲ. ನಮ್ಮಲ್ಲಿ ನಾವು ಕೆಲಸ ಮಾಡ್ತಾ ಹೋದ್ರೆ ಹೋಪನೋಪನೋ ಹೀಲಿಂಗು ಇದೆಲ್ಲ ಏನಕ್ಕೆ ಮಾಡೋದು ಅಂದ್ರೆ, ನಾವ್ ಯಾವಾಗ ಬದಲಾಗ್ತೀವಿ ನಮ್ಮ ಸುತ್ತಮುತ್ತ ಜಗತ್ತು ತನ್ನಷ್ಟು ತಾನೇ ಸರಿ ಹೋಗುತ್ತೆ. ಇದಕ್ಕೆ ಅದ್ಭುತವಾದ ಒಂದು ಉದಾಹರಣೆ ಸದಾಶಿವ್. ಕಂಗ್ರಾಚುಲೇಷನ್ಸ್ ಗೆಳೆಯರೆ, ಎಲ್ಲರೂ ಕಂಗ್ರಾಚುಲೇಷನ್ಸ್ ಅಂತ ಟೈಪ್ ಮಾಡಿ. ಸದಾಶಿವ್ ಅವ್ರಿಗೆ ಎಲ್ಲರೂ ಕಂಗ್ರಾಚುಲೇಷನ್ಸ್ ಅಂತ ಟೈಪ್ ಮಾಡಿ. ಮತ್ತೆ ಇನ್ನೊಂದು ಮುಖ್ಯವಾದ ವಿಷಯ ಹೇಳಿದ್ರು ಸದಾಶಿವ್ ಅವರು, ಏನು ಅಂದ್ರೆ ಇದೆಲ್ಲ ನಾವು ಮಾಡ್ತೀವಿ, ಇದು ಮಾಡ್ತೀವಿ, ಆಶೀರ್ವಾದ ಮಾಡ್ತೀವಿ, ಇದೆಲ್ಲ ಮಾಡ್ಬೇಕಾದ್ರೆ ಒಂದೊಂದು ವಿಷಯದಲ್ಲಿ ನಮಗ್ ತುಂಬಾ ಮನ್ಸಿಂದ ಬರುತ್ತೆ, ಒಂದೊಂದು ಬರಲ್ಲ. ಏನೂ ತೊಂದರೆ ಇಲ್ಲ, ಮಾಡಿ. ನಾವು ಕಾರು ಓಡಿಸ್ಬೇಕಾದ್ರೆ ಶುರುವಿನಲ್ಲಿ ಫುಲ್ ಭಯ ಇರೋದು. ಅದೇ ಓಡಿಸ್ತಾ ನಾವು ಕತೆ ಮಾತಾಡ್ಕೊಂಡು ಆ ಕಡೆ ಈ ಕಡೆ ನೋಡ್ಕೊಂಡೆಲ್ಲ ಕಾರು ಓಡಿಸ್ತೀವಿ. ಆದ್ರೆ ಕೈಗಳಿಗೆ ಗಮನ ಇರುತ್ತೆ, ನಮ್ಮ ಇಡೀ ದೇಹಕ್ಕೆ ಗಮನ ಇರುತ್ತೆ. ಆ ರೀತಿ ನೀವು ಜಸ್ಟ್ ಆ ಆಕ್ಷನ್ಸ್ ಮಾಡ್ತಾ ನಿಮ್ಮ ಮನಸ್ಸು ತನ್ನಷ್ಟಕ್ಕೆ ತಾನೇ ಅರ್ಥ ಮಾಡ್ಕೊಳ್ಳುತ್ತೆ, ಆಶೀರ್ವಾದ ಮಾಡೋದಕ್ಕೆ ಶುರು ಮಾಡುತ್ತೆ. ಅದು ನಿಮ್ಮ ನಿಜ ಆಗ್ತಾ ಹೋಗುತ್ತೆ. ಸೊ ಭಾವನೆ ಬರ್ತಿಲ್ಲ, ನನ್ಗೆ ಅನ್ನಿಸ್ತಾ ಇದೆ, ಅದನ್ನಿಸ್ತಾ ಇದೆ, ಅದೆಲ್ಲ ಏನಾದ್ರೂ ಅನ್ನಿಸ್ಲಿ, ನೀವು ಸುಮ್ನೆ ಮಾಡ್ತಾ ಹೋಗಿ. ಮ್ಯಾಜಿಕ್ ಕಾಣಿಸಿದಾಗ ಅದಿನ್ನೂ ಸ್ಟ್ರಾಂಗ್ ಆಗುತ್ತೆ. ಮತ್ತೆ ಮಾಡ್ತಾ ಅದು ಆಳವಾಗಿ ನಿಮ್ಗೆ ಆ ಫೀಲಿಂಗ್ ಬರೋದಕ್ಕೆ ಶುರು ಆಗುತ್ತೆ. ಸೊ ಜಸ್ಟ್ ಮಾಡ್ತಾ ಹೋಗಿ. ಸೂಪರ್. ಸೊ ಇನ್ನೊಬ್ಬರನ್ನ ಮಾತಾಡ್ಸೋಣ. ಮಂಗಳ ಗೌರಿ ಅವರು ಶೇರ್ ಮಾಡ್ಕೊಳ್ತೀನಿ ಅಂತಿದ್ದಾರೆ. ಎಸ್, ಒಂದ್ ನಿಮಿಷ. ಹೇಳಿ ಮಂಗಳ ಗೌರಿ ಅವರೇ. ನಮಸ್ತೆ ವಿಯಾನ್ ಸರ್, ಅಂಡ್ ನಮಸ್ತೆ ಎಲ್ರಿಗೂ, ಅಂಡ್ ಕೃತಜ್ಞತೆಗಳು. ಥ್ಯಾಂಕ್ ಯು. ಆಕ್ಚುಲಿ ನೀವ್ ಹೇಳಿದ್ರಿ ನಿನ್ನೆ ಒಂದು ಟೈಮ್ ಮ್ಯಾನೇಜ್ಮೆಂಟ್ ಅಂತ, ಅದ್ ಇವತ್ತು ನನಗೆ ಎಕ್ಸ್ಪೀರಿಯನ್ಸ್ ಆಯ್ತು, ಅದಕ್ಕೆ ನಿಮ್ ಹತ್ರ ಹೇಳೋಣ ಅಂತ. ಯೂಶಲಿ ಸಂಡೇ ಯಾವಾಗ್ಲೂ ಲೇಟ್ ಆಗಿ ಹೇಳೋದು, ಸಂಜೆ ತನಕ ಎಲ್ಲೂ ಹೋಗೋದ್ ಬೇಡ, ಮನೇಲೇ ಇರ್ಬೇಕು ಅನ್ನೋದು, ಆತರ ಆಗ್ತಿತ್ತು. ನನ್ಗೆ ಲಕ್ಕಿಲಿ ನಮ್ಮ ಮೇಡು ಸ್ವಲ್ಪ ಬೇಗ ಬರ್ತಿದಾರೆ, ಹೆಲ್ಪ್ ಮಾಡಿದ್ರು. ಅದಾದ್ಮೇಲೆ ನಂದು ಎಲ್ಲಾನು ಆಯ್ತು, ಧ್ಯಾನ ಆಯ್ತು, ಊಟನೂ ಆಯ್ತು, ರೆಸ್ಟು ಆಯ್ತು. ಫೈನಲಿ ಈಗ ಚಿಕ್ಕ ತಿರುಪತಿಗೆ ಹೋಗ್ಬಿಟ್ಟು ಬಂದೆ. ಸೊ ಅದಕ್ಕೆ ಒಂದ್ 5 ನಿಮಿಷ ತಡವಾಗಿ ಜಾಯ್ನ್ ಆಗಿದ್ದು. ಸೊ ಟೈಮ್ ಮ್ಯಾನೇಜ್ಮೆಂಟ್ ನೀವ್ ಹೇಳ್ದಂಗೆ ನಾವು ಪ್ಲಾನ್ ಮಾಡ್ಕೊಂಡ್ರೆ ಎಲ್ಲ ಆಗುತ್ತೆ. ಅಂಡ್ ಸದಾಶಿವ್ ಸರ್ ಹೇಳಿದ್ರಲ್ಲ, ಬೇರೆಯವ್ರನ್ನ ಬದಲಾಯಿಸಕ್ ಆಗಲ್ಲ, ನಮ್ಮನ್ನ ಬದಲಾಯಿಸ್ಕೊಂಡ್ರೆ ಆಟೋಮೆಟಿಕ್ಲಿ ನಮ್ ಸರೌಂಡಿಂಗ್ ಎಲ್ಲ ಚೇಂಜ್ ಆಗತ್ತೆ. ಸೊ ಇದನ್ನ ನಾನು ಖುಷಿಯಾಗಿ ನಿಮ್ ಮುಂದೆ ಶೇರ್ ಮಾಡ್ಕೊತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಈ ಅವಕಾಶ ಕೊಟ್ಟಿದ್ದಕ್ಕೆ. ಥ್ಯಾಂಕ್ ಯು. ಎಲ್ಲರೂ ಸಿ ಫಾರ್ ಕಂಗ್ರಾಚುಲೇಷನ್ಸ್ ಅಂತ ಟೈಪ್ ಮಾಡ್ಬೋದಾ? ಭಾಗ್ಯ ಅವ್ರನ್ನ ಅನ್ಮ್ಯೂಟ್ ಮಾಡೋಣ. ಎಸ್, ಭಾಗ್ಯ ಅವರೇ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಹೇಳಿ ಮಾ, ಹೇಳಿ ಕೇಳಿಸುತ್ತೆ, ಹೇಳಿ. ನಮಸ್ಕಾರ ಸರ್. ನಮಸ್ಕಾರ, ಎಲ್ಲರಿಗೂ ಪೂರ್ವಕ ವಂದನೆಗಳು. ಥ್ಯಾಂಕ್ ಯು ನನ್ಗೆ ಅವಕಾಶ ಕೊಟ್ಟಿದ್ದಕ್ಕೆ. ಹೇಳಿ. ನಾನು ಇಲ್ಲಿ ಮುಂಚೆಯಿಂದನೂ ಸ್ವಲ್ಪ ಧ್ಯಾನ ಮಾಡ್ತಾ ಇದ್ದೆ. ಆದರೆ ನಾನು ಧ್ಯಾನಕ್ಕೆ ಸ್ಟಾರ್ಟ್ ಮಾಡಿದ್ದಂದ್ರೆ ನಾನು ಸ್ವಲ್ಪ ಅಮೌಂಟು ಎಲ್ಲರೂ ಕೊಟ್ಬಿಟ್ಟು ತುಂಬಾ ಅಂದರೆ ತುಂಬಾನೇ 30-40 ಲಕ್ಷ ಗಂಟ ಸಿಕ್ಕಾಕೊಂಡ್ಬಿಟ್ಟಿದ್ದೆ. ತುಂಬ ಒಂಥರ ಡಿಪ್ರೆಷನ್ಗೆ ಹೋದಷ್ಟು ಗಟ್ಟಿಯಾಗಿ ಕೇಳೋಂಗಿಲ್ಲ, ಸುಮ್ಮನೆ ಇರೋಂಗಿಲ್ಲ. ಹಂಗಾಗ್ಬಿಟ್ಟು ಅವ್ರನ್ನ ಏನು ಕೇಳಕ್ಕೂ ಆಗ್ತಾ ಇಲ್ಲ ನನ್ನಿಂದ. ಈ ಗಟ್ಟಿಯಾಗಿ ಕೇಳಿದ್ರೆ ಏನ್ ಮಾಡ್ಕೋತೀಯ, ನನ್ ಕೊಟ್ಟಾಗ ತಗೋ ಅನ್ನೋಷ್ಟು ಪರಿಸ್ಥಿತಿ ಬಂದ್ಬಿಟ್ಟಿದ್ದಾರೆ. ಈ ಸಂಘಗಳೆಲ್ಲ ಮಾಡ್ತಾ ಇದ್ದೆ, ಅವಾಗೆಲ್ಲ ಚೆನ್ನಾಗಿ ಕೊಡೋರು ಬರೋರು, ಕೊಟ್ಬಿಟ್ಟೆ. ಅವಾಗೆಲ್ಲ ನನ್ನ ಮನ್ಸಿಗೆ ನಾನೇ ಸ್ವಲ್ಪ ಜಾಸ್ತಿ ಸಣ್ಣ ಅಮೌಂಟ್ ಅಲ್ವಲ್ಲ ಸರ್, ಅದ್ರಿಂದ ಸ್ವಲ್ಪ ಇದಾಗ್ಬಿಟ್ಟಿತ್ತು. ಹಾಗಾಗಿ ಧ್ಯಾನ ಮಾಡ್ತಿದ್ದೆ. ಆದ್ರೂ ನನ್ನ ಮನಸ್ಫೂರ್ತಿ ಕುತ್ಕೊಂಡು ಏನೇ ಜಪ ಮಾಡಿದ್ರು 108 ಸರಿ ಮುಗಿಸೇನ ಅಷ್ಟೇ. ಏನೋ 108 ಸರಿ ಆಗ್ಲಿ ಅಂತ ಮುಗಿಸ್ತಾ ಇದ್ದೆ ಹೊರತು ಅದು ತೃಪ್ತಿಯಾಗಿ ಆಗ್ತಾ ಇರಲ್ಲ. ಧ್ಯಾನ ಕರೆಕ್ಟ್ ಆಗ್ತಾನೂ ಇರಲಿಲ್ಲ, ಮಾಡ್ತಾ ಇದ್ದೆ. ನಾನು ಇದಕ್ಕೆ ಹೀಲಿಂಗ್ ಸೇರಿದಾಗಿಂದ ಓಪನ್ ಕಡಿಮೆನೆ. ಆದರೆ ನನ್ನಿಂದ ತಪ್ಪಾಗಿದೆ. ನಾನು ಅದನ್ನ ದೇವ್ರಿಗೆ ಹೇಳಿ ನನಗೆ ಈಗ ಧ್ಯಾನದಲ್ಲಿ ಎಷ್ಟು ಚೆನ್ನಾಗಿ ಮಾಡ್ತಾ ಇದ್ದೀನಿ ಅಂದರೆ ಅಷ್ಟು ಖುಷಿಯಾಗಿ ಮಾಡ್ತಾ ಇದ್ದೀನಿ. ಅಷ್ಟು ಪ್ರಕೃತಿಗೆಲ್ಲ ನೀವು ಹೇಳ್ದಂಗೆ ಒಪ್ಪಿಸ್ಬಿಟ್ಟಿದ್ದೀನಿ.
ಈಗ ನನ್ನ ಎಸ್, ಮನಸ್ಸು ಸ್ವಲ್ಪ ತುಂಬಾ ಅಗ್ರ ಆಗ್ಬಿಟ್ಟಿದೆ. ಬರದೇ ವಾವ್, ಬರುತ್ತೆ ಅನ್ನೋ ನಂಬಿಕೆನೂ ಇದೆ ಅಷ್ಟು. ಸೂಪರ್ ಸೂಪರ್. ಆ ಒಂದು ಹಗುರ ಮನ್ಸಲ್ಲಾದ್ರೆ ಖಂಡಿತ ಫಲಿತಾಂಶ ಸಿಗುತ್ತೆ. ಸೊ ಒಂದು ಕೆಲಸ ಮಾಡೋಣ, ಎಲ್ಲರೂ ಗ್ಯಾಲರಿ ವ್ಯೂ ಬಂದ್ಬಿಡಿ. ಭಾಗ್ಯ ಅವ್ರಿಗೆ ಒಂದು ಆಶೀರ್ವಾದ ಮಾಡೋಣ. ಎಲ್ಲರೂ ಎರಡೂ ಕೈಗಳನ್ನ ಆಶೀರ್ವಾದ ಮುದ್ರೆಯಲ್ಲಿ ಇಟ್ಕೊಳ್ಳಿ. ಎಲ್ಲರೂ ನಾನು ಹೇಳೋದನ್ನ ಹೇಳಿ. ಸೊ ಎಲ್ಲರೂ ಆಶೀರ್ವಾದ ಮುದ್ರೆಯಲ್ಲಿ ಇಟ್ಕೊಳ್ಳಿ. ಭಾಗ್ಯ ಅವರ ಎರಡೂ ಕೈಗಳನ್ನ ಹೃದಯದ ಮೇಲೆ ಇಟ್ಕೊಳ್ಳಿ. ಎರಡೂ ಕೈಗಳನ್ನ ಹೃದಯದ ಮೇಲೆ ಇಟ್ಕೊಳ್ಳಿ. ಸೊ ಭಾಗ್ಯ ಅವರ ಜೀವನದಲ್ಲಿ ಅವ್ರು ಏನೆಲ್ಲ ಸಕಾರಾತ್ಮಕ ಭಾವನೆಗಳಿಂದ, ಏನೆಲ್ಲ ನಂಬಿಕೆ, ಏನೆಲ್ಲ ವಿಶ್ವಾಸದಿಂದ ಯಾರಿಗೆಲ್ಲ ಹಣ ಕೊಟ್ಟಿದ್ದಾರೆ, ನಮ್ಮೆಲ್ಲರ ಒಂದು ಸಕಾರಾತ್ಮಕ ಪ್ರಾರ್ಥನೆಯ ಶಕ್ತಿ ಇವಾಗ ಅವರ ದೇಹವನ್ನ ಪ್ರವೇಶಿಸಿ, ಯಾರಿಗೆಲ್ಲ ಹಣ ಕೊಟ್ಟಿದ್ದಾರೆ ಅವರೆಲ್ಲರ ಮನಸ್ಸುಗಳನ್ನ ಪ್ರವೇಶಿಸಿ, ಆ ಸಕಾರಾತ್ಮಕ ಶಕ್ತಿಯ ಫಲಿತಾಂಶ ಎಲ್ಲರೂ ತಾವೇ ಭಾಗ್ಯ ಅವರ ಮನೆಯನ್ನ ಹುಡುಕೊಂಡು ಬಂದು ತಡ ಮಾಡಿದ್ದಕ್ಕೆ ಕ್ಷಮೆಯನ್ನ ಕೇಳಿ ಖುಷಿಯಿಂದ ಬಡ್ಡಿ ಸಮೇತ ಆ ಹಣವನ್ನ ಕೊಟ್ಟು ಭಾಗ್ಯ ಅವರು ಆ ಫಲಿತಾಂಶವನ್ನ ಬಂದು ಬಹಳ ಸಂತೋಷವಾಗಿ ನಮ್ಮೆಲ್ಲರ ಜೊತೆ ಹಂಚ್ಕೊಳ್ತಾ ಇದ್ದಾರೆ. ಸರ್ ಹೇಗ್ ಬಂತು ಅಂತ ಗೊತ್ತಿಲ್ಲ, ಅವರ ಮನ್ಸಲ್ಲಿ ಆಲೋಚನೆ, ಅವರೇ ಹುಡುಕೊಂಡು ಹಣನ ರೆಡಿ ಮಾಡ್ಕೊಂಡು ಎಲ್ಲ ತಂದು ನನಗೆ ಕೊಟ್ರು. ನಾನ್ ಮಾಡಿದ್ದೆಲ್ಲ ಜಸ್ಟ್ ಹೀಲಿಂಗ್ ಮಾಡ್ತಾ ಹೋದೆ. ನಾನು ಸತತವಾಗಿ ಖುಷಿಯಾಗಿ ಫೀಲ್ ಮಾಡ್ತಾ ಹೋದೆ. ಅವರೇ ಹಣವನ್ನ ತಂದು ಇವತ್ತು ಕೊಟ್ಟಿದ್ದಾರೆ ಸರ್. ತುಂಬಾ ಅದ್ಭುತವಾದ ಫಲಿತಾಂಶ ಸಿಕ್ಕಿದೆ. ಯಾರೆಲ್ಲ ಆಶೀರ್ವಾದ ಮಾಡಿದ್ವಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಸರ್ ಅಂತ ಭಾಗ್ಯ ಅವರ ಫಲಿತಾಂಶವನ್ನ ಹಂಚ್ಕೊಳ್ತಾ ಇದ್ದಾರೆ. ಅವರ ಖುಷಿಯನ್ನ ಕಂಡು ನಾವೆಲ್ಲರೂ ಬಹಳ ಖುಷಿಯಿಂದ ಇನ್ನಷ್ಟು ಜನಕ್ಕೆ ಆ ಸಕಾರಾತ್ಮಕ ವಿಷಯವನ್ನ, ಸಕಾರಾತ್ಮಕ ಆಶೀರ್ವಾದವನ್ನ ಕೊಡ್ತಾ ಇದ್ದೀವಿ. ತಥಾಸ್ತು ತಥಾಸ್ತು ತಥಾಸ್ತು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಸೂಪರ್. ಸೊ ಭಾಗ್ಯ ಅವರೇ ಮಾಡ್ತಾ ಹೋಗಿ. ಯಾವಾಗ ಮನ್ಸಲ್ಲಿ ಹಗುರ ಆಗತ್ತೆ ಮಿಕ್ಕಿದ್ದು ತನ್ನಷ್ಟಕ್ಕೆ ತಾನೇ ಆಗತ್ತೆ. ಖಂಡಿತ ಆದಷ್ಟು ಬೇಗ ರಿಸಲ್ಟ್ ನ ಶೇರ್ ಮಾಡ್ತೀರಾ. ಸೊ ಇದನ್ನ ನಾವು ಹೀಲಿಂಗ್ ಕ್ಲಬ್ ಅಲ್ಲಿ ಪ್ರತಿ ವಾರ ಇದನ್ನ ಒಟ್ಟಿಗೆ ಒಬ್ಬೊಬ್ಬರಿಗೂ ಇಂಡಿವಿಜುವಲ್ ಆಗಿ ಮಾಡ್ತಾ ಹೋಗ್ತೀವಿ. ಬಟ್ ಇಲ್ಲಿ ಯಾರಿಗೆಲ್ಲ ಅದು ಅಗತ್ಯ ಇದೆ ಅಲ್ಲಲ್ಲಿ ಒಂದು ಮಾಡೋಣ. ಸೊ ಒಳ್ಳೇದಾಗ್ಲಿ. ಸೊ ಥ್ಯಾಂಕ್ ಯು ಭಾಗ್ಯ ಅವರೇ. ಸೂಪರ್. ಗೆಳೆಯರೇ, ಮತ್ತೆ ನಾವು ನಾಳೆ 9:45ಗೆ ಸಿಗ್ತಾ ಇದೀವಿ. ಯಾಕಂದ್ರೆ ನಾಳೆಯಿಂದ ಹೀಲಿಂಗ್ ಕ್ಲಬ್ ಸೆಷನ್, ಹೀಲಿಂಗ್ ಬೂಟ್ ಕ್ಯಾಂಪ್ ಹೊಸ ಬ್ಯಾಚ್ ಸ್ಟಾರ್ಟ್ ಆಗ್ತಾ ಇದೆ. ಸೊ ಯಾರೆಲ್ಲ ಅಟೆಂಡ್ ಮಾಡ್ಬೇಕು ಮತ್ತೊಮ್ಮೆ ಅನ್ಕೊಳ್ತೀರಾ, ನಾಳೆ ಬೆಳಗ್ಗೆ 5:25ಕ್ಕೆ ಜಾಯ್ನ್ ಆಗ್ಬೋದು. ಗ್ರೂಪ್ ಅಲ್ಲಿ ಲಿಂಕ್ ಕೂಡ ಹಾಕಿದೀನಿ. ಸೊ ಮತ್ತೆ ನಾಳೆ ನಾವು ಇದೇ ಸಮಯಕ್ಕೆ ಸಿಕ್ಕಿ ಈ ಒಂದು ಹೀಲಿಂಗ್ ಪಯಣವನ್ನ ಮುಂದುವರಿಸೋಣ. ಸೊ ಎಲ್ಲ ಅನ್ಮ್ಯೂಟ್ ಮಾಡ್ಕೊಂಡು ಬಾಯ್ ಹೇಳ್ಬೋದಾ? 1 ನಿಮಿಷ. ಎಸ್, ಅನ್ಮ್ಯೂಟ್ ಮಾಡ್ಕೊಳಕ್ ಪ್ರಯತ್ನ ಪಡಿ ಈಗ. ಶುಭರಾತ್ರಿ ಸರ್. ಬಾಯ್. ಶುಭರಾತ್ರಿ ಮತ್ತೆ ಸರ್. ನಾಳೆ ಸಿಕ್ಕಿ ಸಿಗುವ. Thank you. Bye, sir. Good night. ಥ್ಯಾಂಕ್ ಯು. ಗುಡ್ ನೈಟ್. ಧನ್ಯವಾದಗಳು ಎಲ್ಲರಿಗೂ.